ಡಿ ಕಂಪನಿಯನ್ನ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಪೊಲೀಸರು. ದರ್ಶನ್ ಮತ್ತು ಸಹಚರರನ್ನ ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋಣ. ಸಂಪುಟ ಸಭೆಯಲ್ಲೂ ಕೂಡ ಸದ್ದು ಮಾಡಿದೆ ದರ್ಶನ್ ಮತ್ತು ಗ್ಯಾಂಗ್ನ ಕೃತ್ಯ. ಇದ್ರಂತಹ ಕ್ರೂರತನ ನಾನು ನೋಡಿಯೇ ಇಲ್ಲ ಅಂತ ಹೇಳಿ ಸಿಎಂ ಕೂಡ ಮಾತಾಡಿದ್ರಂತೆ ಈ ಸಂದರ್ಭದಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಯಾರೂ ಕೂಡ ಹೊರಗಡೆ ಸುಖಾಸುಮ್ಮನೆ ಮಾತಾಡೋದಕ್ಕೆ ಹೋಗ್ಬೇಡಿ, ಅನಗತ್ಯವಾಗಿ ತುಟಿ ಬಿಚ್ಚಬೇಡಿ, ಪರಾನು ಮಾತಾಡಬೇಡಿ, ವಿರೋಧನೂ ಮಾತಾಡಬೇಡಿ, ಅದ್ರ ಬಗ್ಗೆ ಚರ್ಚೆನೇ ಬೇಡ ಅನ್ನುವಂತ ತಾಕೀತ್ ಮಾಡಿದಾರಂತೆ ಸಿಎಂ. ಕಾನೂನು ತನ್ನ ಕೆಲಸ ಮಾಡುತ್ತೆ, ಯಾವುದೇ ಚರ್ಚೆಯನ್ನ ನೀವು ಹೊರಗಡೆ ವಿನಾಕಾರಣ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳಿ ಸಂಪುಟ ಸಭೆ ಆರಂಭದಲ್ಲೇ ಸಚಿವರುಗಳಿಗೆ ಸಿದ್ದರಾಮಯ್ಯ ತಾಕೀತ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸೂಚನೆ ನಂತರ ಯಾರೂ ಕೂಡ ತುಟಿಕ್ ಪಿಟಿಕ್ ಅಂದಿಲ್ಲ, ಯಾರೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಅನ್ನುವಂಥದ್ದಲ್ಲ, ಸಿಎಂ ಮೊದಲಿಗೆನೆ ಮಾತಾಡಿದಾರಂತೆ. ಸ್ವಯಂ ಖಂಡಿತವಾಗ್ಲೂ ಈ ಥರದ ಒಂದು ಘಟನೆ ನಡೆದಿರುವಂಥದ್ದು ದುರದೃಷ್ಟಕರ. ನನಗೂ ಕೂಡ ತುಂಬಾನೇ ಆಶ್ಚರ್ಯ ಆಯಿತು ಈ ಘಟನೆಯನ್ನು ನೋಡಿ ಅನ್ನುವಂಥ ಒಂದು ರಿಯಾಕ್ಷನ್. ಸೊ ಇದರಂತಹ ಕ್ರೂರತನ ನಾನು ನೋಡೇ ಇಲ್ಲ ಅಂತಲೂ ಕೂಡ ರಿಯಾಕ್ಟ್ ಮಾಡಿದ್ರಂತೆ ಸಿಎಂ ಸಿದ್ದರಾಮಯ್ಯ. ಅದಾದ ನಂತರ ಯಾರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ, ಅನಗತ್ಯವಾಗಿ ಒಳಗೂ ಬೇಡ ಹೊರಗೂ ಬೇಡ, ಯಾರು ಸಚಿವರು ಇನ್ನೇನೋ ಹೇಳಕ್ಕೆ ಹೋಗೋದು, ಸ್ಟೇಟ್ಮೆಂಟ್ ಅದು ಇನ್ನೊಂದು ಥರ ತಿರುಗೋದು ಅದೆಲ್ಲ ಬೇಡ. ಕಾನೂನು ತನ್ನ ಕೆಲಸವನ್ನು ಮಾಡ್ತಾ ಇದೆ. ಸೊ ಅದ್ರ ಪ್ರಕಾರ ಅದು ಕೆಲಸ ಆಗಲಿ. ಪೊಲೀಸರು ಏನೇನು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಪೊಲೀಸರು ತನಿಖೆಯನ್ನು ಮಾಡಲಿ. ಜೊತೆಗೆ ಆತ ತಪ್ಪಿತಸ್ತಾ ಇದ್ದರೆ ಆತನಿಗೆ ಶಿಕ್ಷೆ ಆಗತ್ತೆ ಅನ್ನೋ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತಾಡಿದ್ದಾರೆ. ಎಲ್ಲ ಸಚಿವರುಗಳಿಗೂ ಕೂಡ ತಾಕೀತ್ ಮಾಡಿದ್ದಾರೆ, ಯಾರೂ ಅನಗತ್ಯವಾಗಿ ಮಾತಾಡೋಕೆ ಹೋಗಬೇಡಿ, ಚರ್ಚೆ ಮಾಡಬೇಡಿ ಇದ್ರ ಬಗ್ಗೆ ಅಂತೇಳಿ. ಅದಾದ ನಂತರ ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ದರ್ಶನ್ ಮತ್ತು ಸಹಚರರು ಈಗ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ. ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ ಈಗ ಕೊಲೆ ಕೇಸ್ನ 13 ಆರೋಪಿಗಳನ್ನ. ಕೋರ್ಟ್ಗೆ ನಟ ದರ್ಶನ್ ಪರ ವಕೀಲರು ಕೂಡ ಬಂದ್ರು ಈಗ. ಹಾಗೆ ಕೋರ್ಟ್ನಲ್ಲೇ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್, ಅವರಲ್ಲೇ ಇದ್ದಾರೆ. ಅವರು ಕೂಡ ಈಗ ವಾದ ಮಂಡಿಸ್ತಾರೆ. ಈಗ ಏನು ಅವರನ್ನು ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳ್ತಾರಾ ಅಥವಾ ನಮ್ಮ ಅಭ್ಯಂತರ ಏನಿಲ್ಲ, ಜುಡಿಷಿಯಲ್ ಕಸ್ಟಡಿಗೆ ನೀಡಬಹುದು, ಹಾಗೇನಾದ್ರೂ ಇದ್ರೆ ನಾವು ಬಾಡಿ ವಾರೆಂಟ್ ಪಡೆದು ಮತ್ತೆ ಅವರನ್ನ ವಿಚಾರಣೆಗೆ ಒಳಪಡಿಸ್ತೀವಿ ಅನ್ನುವಂಥದ್ದನ್ನ ಪೊಲೀಸರು ಹೇಳ್ತಾರ. ಎಸ್ಪಿಪಿ ಏನು ಹೇಳ್ತಾರೆ ಅನ್ನುವಂಥದ್ದನ್ನ ನೋಡಬೇಕು. ಅಥವಾ ಈಗ ದರ್ಶನ್ ಪರ ವಕೀಲರು ಕೂಡ ಈಗಾಗಲೇ ಬಂದಿರೋದ್ರಿಂದಾಗಿ ಅವ್ರೇನು ಹೇಳ್ತಾರೆ, ಏನು ಗಮನಕ್ಕೆ ತರ್ತಾರೆ ಕೋರ್ಟ್ನ ಗಮನಕ್ಕೆ ಅನ್ನುವಂಥದ್ದು ಕೂಡ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕಿರುವಂತಹ ಅಪ್ಡೇಟ್ಸ್ ಇಷ್ಟು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ 13 ಜನ ಆರೋಪಿಗಳನ್ನ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಇವತ್ತಿಗೆ ಅವರ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇತ್ತು. ಸೊ ಇವತ್ತು 5 ಗಂಟೆ ಒಳಗಡೆ ಅವರನ್ನ ಪ್ರೊಡ್ಯೂಸ್ ಮಾಡಬೇಕಿತ್ತು. ಹಾಗಾಗಿ ಇವಾಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಜಗದೀಶ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ಜಗದೀಶ್, ಈಗಷ್ಟೇ ಕೋರ್ಟ್ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ, ಜಡ್ಜ್ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಪೊಲೀಸ್ ಮೂಲಗಳಿಂದ ಏನಾದರೂ ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆಯಾ? 1 ರಿಂದ 5 A1 to A5 ತನಕ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳಿವೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಜಗದೀಶ್, ಏನಾದರೂ ಮಾಹಿತಿ ಕನ್ಫರ್ಮ್ ಆಗ್ತಾ ಇದೆಯಾ? ಕಡಿತಾರೆ ಮನಿ. ಈಗಾಗಲೇ ಪ್ರಕರಣ ಸಂಬಂಧವಾಗಿ 10 ದಿನಗಳ ಕಾಲ ಪೊಲೀಸರು ಈ ಆರೋಪಿಗಳನ್ನ ಏನು ವಿಚಾರಣೆಗೆ ಒಳಪಡಿಸಿದ್ರು, ಈ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಜೊತೆಗೆ ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಮಾಡಿದಂಥ ಸಂದರ್ಭದಲ್ಲಿ ಬಳಸಿದಂತಹ ಮೆಗ್ಗರ್ ಸಹಿತವಾಗಿ ಒಂದಿಷ್ಟು ಸಾಕ್ಷ್ಯಗಳು, ಜೊತೆಗೆ ಆರೋಪಿಗಳು ಧರಿಸಿದಂತಹ ಬಟ್ಟೆಗಳಾಗಿರ್ಬೋದು, ಈ ವಸ್ತುಗಳನ್ನೆಲ್ಲ ಕೂಡ ಈಗಾಗಲೇ ವಶಕ್ಕೆ ಪಡುವಂತಹ ಒಂದು ಪ್ರಕ್ರಿಯೆಯನ್ನು ಮುಗಿಸ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಅಂದರೆ ಈಗಾಗಲೇ ಆ ಕೋರ್ಟ್ನ ಆದೇಶದಂತೆ ಇವತ್ತು ಅಂದರೆ 20ನೇ ತಾರೀಕು ಸಂಜೆ 5 ಗಂಟೆ ಒಳಗೆ ಏನು ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆದೇಶವನ್ನು ನೀಡಲಾಗಿತ್ತು. ಅದೇ ರೀತಿಯಲ್ಲಿ ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ನ ಏನು 15 ಜನ ಆರೋಪಿಗಳೇನಿದ್ದಾರೆ ಎಲ್ಲರನ್ನೂ ಕೂಡ ಈಗ ಕೋರ್ಟ್ಗೆ ಕರೆದುಕೊಂಡು ಬರುವಂತಹ ಒಂದು ಪ್ರೊಸೀಜರನ್ನು ಕೂಡ ಈಗಾಗಲೇ ಪೊಲೀಸರು ಮಾಡಿರುವಂಥದ್ದು. ಆದರೆ ಈಗಾಗಲೇ ಈ ಪ್ರಕರಣದ ತನಿಖಾಧಿಕಾರಿಯಾಗಿರುವಂತಹ ವಿಜಯನಗರದ ACP ಚಂದನ್ ಅವರ ಏನೊಂದು ತನಿಖೆ ಹಂತಗಳೇನಿದೆ ಅವೆಲ್ಲವೂ ಕೂಡ ಈಗ ಒಂದು ಹಂತದಲ್ಲಿ ಮುಗಿದಿದೆ. ಆದರೆ ಮತ್ತು ಇನ್ನಷ್ಟು ಸಾಕ್ಷಿಗಳಾಗಿರ್ಬೋದು, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, ಈ ರೀತಿಯಾದಂತಹ ಒಂದು ಮಾಹಿತಿಗಳ ಸಂಗ್ರಹಕ್ಕಾಗಿ ಆರೋಪಿಗಳು ಮತ್ತಷ್ಟು ಕಸ್ಟಡಿಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತನಿಖಾಧಿಕಾರಿ ನಿರ್ಧರಿಸಿದರೆ, ಅದೇ ರೀತಿಯಲ್ಲಿ ಈಗಾಗಲೇ ಆರೋಪಿಗಳನ್ನು ವಶಕ್ಕೆ ಪಡೆಯುವಂತಹ ನಿಟ್ಟಿನಲ್ಲಿ ಪೊಲೀಸರ ಮುಂದೆ ಮನವಿ ಮಾಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೂಡ ಕೋರ್ಟ್ನಲ್ಲಿ ಕಲಾಪ ಆರಂಭವಾಗುವಂಥದ್ದು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ವಿನಯ್ ಸೇರಿದಂತೆ 5 ಜನ ಆರೋಪಿಗಳನ್ನು ವಶಕ್ಕೆ ನೀಡಬೇಕು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಸಾಕ್ಷಿಗಳಾಗಿರ್ಬೋದು, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಹೇಳಿಕೆಗಳನ್ನಾಗಿರ್ಬೋದು, ಈ ರೀತಿಯಾದಂಥ ವಿಚಾರಗಳನ್ನು ನಾವು ಇನ್ನೂ ಸಂಗ್ರಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ವಶಕ್ಕೆ ನೀಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು
ಮನವಿಯನ್ನ ಮಾಡುವಂತ ನಿಟ್ಟಲ್ಲಿ ಈಗಾಗಲೇ ಏನು ತನಿಖಾಧಿಕಾರಿ ಮುಂದಾಗಿದ್ದಾರೆ. ಅದೇ ರೀತಿಯಲ್ಲಿ ಈಗಾಗಲೇ SPP ಪ್ರಸನ್ನ ಕುಮಾರ್ ಕೂಡ ಈ ಸಂಬಂಧವಾಗಿ ಈಗಾಗಲೇ ವಾದ ಮಾಡಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಏನು ದರ್ಶನ್ ಪರ ವಕೀಲರು ಕೂಡ ಈಗಾಗಲೇ ವಾದ ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಕಾದ್ ನೋಡಬೇಕು, ಇನ್ನು ಕೋರ್ಟ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುತ್ತೆ, ಯಾವ ರೀತಿಯಾದಂಥ ಒಂದು ಬೆಳವಣಿಗೆಗಳಾಗುತ್ತೆ ಅಂತೇಳಿ. ಬಹುತೇಕ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈವರೆಗೂ ಸಿಕ್ಕಿರುವಂತಹ ಒಂದು ಸಾಕ್ಷಿಗಳನ್ನ ಆಧರಿಸಿಕೊಂಡು ಜೊತೆಗೆ ಮತ್ತಷ್ಟು ಹೇಳಿಕೆಗಳನ್ನ ಪಡೆದುಕೊಂಡಂತಹ ಬಳಿಕವಾಗಿ ಸಿಕ್ಕಂತಹ ಒಂದಿಷ್ಟು ಲೀಡ್ಗಳೇನಿವೆ ಆ ಲೀಡ್ಗಳನ್ನ ಆಧರಿಸಿಕೊಂಡು ತನಿಖೆ ಮಾಡುವಂತಹ ಹಂತದಲ್ಲಿ ಈಗಾಗಲೇ ಏನು ಮೃತಪಟ್ಟಿರುವಂತಹ ರೇಣುಕಾಸ್ವಾಮಿ ಏನಿದ್ದಾನೆ ಆತನ ಮೊಬೈಲ್ ಕೂಡ ಸಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಏನು ಆತನ ಮೊಬೈಲ್ನ ಕೂಡ ಹುಡುಕಾಟ ಮಾಡುವಂತ ನಿಟ್ಟಲ್ಲಿ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಬೇಕಾದಂತಹ ಮತ್ತಷ್ಟು ಒಂದು ಸಾಕ್ಷಿಗಳು ಆಧಾರದ ಮೇಲೆ ಅಂದ್ರೆ ಆರೋಪಿಗಳನ್ನ ಮತ್ತೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕೋರ್ಟ್ ಅಲ್ಲಿ ಈ ವಿಚಾರವಾಗಿ ಪ್ರಸ್ತಾಪ ಮಾಡಿ ಕಸ್ಟಡಿಗೆ ಪಡೆಯುವಂತಹ ಒಂದು ಸಾಧ್ಯತೆ ಇದೆ. ರೈಟ್ ಜಗದೀಶ್, ಹೋಲ್ಡ್, ನಾನು ಮತ್ತೆ ಮಾತಾಡ್ತೀನಿ.